ನನ್ನ ಹಿಂದೆ ಇರೋದು ಅಂತಲೇ ನನ್ನ ಹಿಂದೆ ಇರೋದೇ ಕೇವ್. ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಈ ನ್ಯಾಚುರಲ್ ಕೇವ್ ಅಂತ. ಎಲ್ಲ ಕಡೆ ಲೈಟಿಂಗ್ ಹಾಕಿ ಬಿಟ್ಟಿದ್ದಾರೆ, ಅದರಿಂದಾಗಿ ನಾವು ಆರಾಮಾಗಿ ಒಳಗಡೆ ಹೋಗ್ಬೋದು. ಫ್ಯಾಂಟಾಸ್ಟಿಕ್. ಮಳೆ ಬಂದಾಗ ಮೋಸ್ಟ್ಲಿ ಇಲ್ಲೆಲ್ಲ ನೀರು ತೊಟ್ಟಿ ಇರುತ್ತೆ. ಆಚೆ ಎಷ್ಟೊಂದು ಜನ ಬಂದರು, ಇನ್ನೂ ಯಾರೂ ಒಳಗಡೆ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂದರೆ ಮೇ ಬಿ ಅವ್ರಿಗೆ ಕಷ್ಟ ಆಗ್ತಾಯಿದೆ. ಇಷ್ಟೇಷ್ಟು ಜಾಗ ಇದೆ, ಆ ಜಾಗದಲ್ಲಿ ನುಗ್ಗೊಂಡು ಒಳಗಡೆ ಬರಬೇಕು. ಒಳಗಡೆ ನುಗ್ಗೋದಕ್ಕೆ ಕಷ್ಟ ಆಗುತ್ತೆ, ಆ ಥರ ಪ್ಲೇಸ್ ಇದು. ಬ್ಯೂಟಿಫುಲ್. ನಾವಿವಾಗ ಮೇಸ್ವಾಯ್ ನ್ಯಾಚುರಲ್ ಕೇವ್ಸ್ ಏನಿದೆ ಚಿರಾಪುಂಜಿಯಲ್ಲಿ ಒಳಗಡೆ ಬಂದಾಯಿತು. ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಈ ನ್ಯಾಚುರಲ್ ಕೇವ್ಸ್ ಅಂತ. ಯಾರೂ ಕೊರೆದಿರೋದಲ್ಲ, ಅದು ಪ್ರಕೃತಿಯಲ್ಲೇ ಆಗಿರೋ ಅಂಥ ಕೇವ್ಸ್ ಇದು. ಬನ್ನಿ, ವಾತಾವರಣ ತುಂಬ ಕೂಲಾಗಿದೆ, ಅಷ್ಟು ಚಳಿ ಇಲ್ಲ, ಸೆಕೆನೂ ಕೂಡ ಇಲ್ಲ, ಐಡಿಯಲ್ ಎನ್ವಿರಾನ್ಮೆಂಟು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಈ ಮೇಸ್ವಾಯ್ ನ್ಯಾಚುರಲ್ ಕೇವ್ಸ್. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಎಲ್ಲಿ ಪೇಪರ್ ಬಿಸಾಕಿರೋದು ಅದು ಇದು ಏನೂ ಕಾಣೋದಿಲ್ಲ ನಿಮಗೆ. ಮತ್ತು ಡಸ್ಟ್ಬಿನ್ ಎಲ್ಲ ಕಡೆ ಇರುತ್ತೆ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಬನ್ನಿ ಇವಾಗ ಮೇಲೆ ಹೋಗೋಣ. ಸೊ ಇದೆಲ್ಲ ಲೈಮ್ ಸ್ಟೋನಿಂದ ಆಗಿರೋಂಥ ನ್ಯಾಚುರಲ್ ಕೇವ್ಸು. ನಾವಿಲ್ಲಿ ಅಲ್ಲಿ ಹೋಗೋದಕ್ಕೆ ಮುಂಚೆನೇ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ಶೇಪಲ್ಲಿದೆ ಕೇವ್ಸ್ ಥರ. ಬನ್ನಿ ಹೋಗೋಣ. ಸೊ ಅಲ್ಲೇ ಕೂಡ ಆಚೆ ನಮಗೆ ವಾರ್ನಿಂಗ್ ಹಾಕಿದ್ರು, ಹೆಲ್ತ್ ಇಶ್ಯೂ ಇದ್ದರೆ ಒಳಗಡೆ ಹೋಗಬೇಡಿ ಅಂತ. ಈ ಕೇವ್ಸ್ ಏನಿದೆ ಇದು ತುಂಬ ನೀವು ಹೋಗ್ತಾಯಿದ್ರೆ ಒಳಗಡೆ ಹೋಗ್ತಾನೆ ಇರುತ್ತೆ, ಎಂಡ್ ಆಗೋದಿಲ್ಲ. ಆದರೆ ಇವರೇ ಒಂದು ಎಂಡ್ ಹಾಕಿದ್ದಾರೆ, ಇದಕ್ಕಿಂತ ಮೀರಿ ಒಳಗಡೆ ಹೋಗಬಾರ್ದು ಅಂತ. ಅದನ್ನು ಕೂಡ ಒಳಗಡೆ ಹೋಗಿ ನೋಡೋಣ. ವಾವ್, ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಜನ ಕಡಿಮೆ ಇದ್ದಾರೆ ನೋಡಿ. ನನ್ನ ಹಿಂದೆ ಇರೋದು ಅಂತಲೇ ನನ್ನ ಹಿಂದೆ ಇರೋದೇ ಕೇವ್. ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಈ ನ್ಯಾಚುರಲ್ ಕೇವ್ ಅಂತ. ಇದೇ ಒಳಗಡೆ ಹೋಗೋದಕ್ಕೆ ಇರೋವಂಥ ಎಂಟ್ರೆನ್ಸು. ಒಳಗಡೆ ಹೋಗೋಣ. ಲೈಮ್ ಸ್ಟೋನಿಂದ ಆಗಿರೋಂಥ ಕೇವ್ ಇದು. ಎಲ್ಲ ಕಡೆ ಲೈಟಿಂಗ್ ಹಾಕಿ ಬಿಟ್ಟಿದ್ದಾರೆ, ಅದರಿಂದಾಗಿ ನಾವು ಆರಾಮಾಗಿ ಒಳಗಡೆ ಹೋಗ್ಬೋದು. ಇಲ್ಲಿನ ಆದಿಮಾನವರೆಲ್ಲ ವಾಸ ಆಗಿದ್ರಾ, ಏನು ಕತೆ? ಇಲ್ಲೆಲ್ಲ ವಾಸ ಮಾಡಿಕೊಂಡು ಇರ್ಬೋದು, ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಯಾರೋ ಸಿಮೆಂಟೆಲ್ಲ ಹಾಕಿ ಮಾಡಿರೋ ಥರನೇ ಇದೆ. ಆದರೆ ಮಳೆಗಾಲದಲ್ಲಿ ತುಂಬ ನೀರಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀರಿನ ಹನಿಗಳೆಲ್ಲ ಇದೆ ಇಲ್ಲಿ. ಇದೇ ಥರ ಇನ್ನೂ ಒಂದು ವಿಡಿಯೋ ಮಾಡಿದ್ದೆ, ಅದು ಆಂಧ್ರ ಪ್ರದೇಶದಲ್ಲಿರೋವಂಥದ್ದು. ಅದ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಅದು ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ಕಾಲಿಟ್ಟರೆ ಕೆಸರು, ಲೈಟ್ ಇಲ್ಲ, ಎಲ್ಲಿ ಆಳ ಇದೆ ಅಲ್ಲಿ ಲೈಟ್ ಇರೋದಿಲ್ಲ, ಎಲ್ಲಿ ಚೆನ್ನಾಗಿದೆ ಎಲ್ಲಿ ಬೆಳಗ್ಗೆ ಬರ್ತಾಯಿದೆ ಅಲ್ಲಿ ಲೈಟ್ ಹಾಕಿದ್ದಾರೆ, ಮತ್ತು ಡಿಸ್ಕೋ ಲೈಟೆಲ್ಲ ಹಾಕಿ ಅದು ಗಬ್ಬೆ ಬರ್ಸ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ಮಾಡಿಟ್ರೆ ಜನಗಳು ಕೂಡ ಬರ್ತಾರೆ. ತಿಪ್ಪೆಗುಂಡಿ ಥರ ಇಟ್ಕೊಂಡ್ರೆ ಯಾರು ಬರ್ತಾರೆ ಒಳಗಡೆ? ಫ್ಯಾಂಟಾಸ್ಟಿಕ್. ನೋಡಿ, ಈ ಕಲ್ಲುಗಳು ನೋಡಿ, ಯಾರೋ ಎಲ್ಲ ಅಂದರೆ ಕೊರೆದು ಇಟ್ಟಿರೋ ಥರ ಇದೆ ಇಲ್ಲಿ. ಒಳಗಡೆ ಹೋಗೋಣ, ನೋಡೋಣ. ಇಲ್ಲಿ ನೋಡಿ,
ಯಾವ ಥರ ಇದೆ ಎಲ್ಲ ಶೇಪು ವಿಚಿತ್ರವಾಗಿ ಶೇಪ್ ಆಗಿರೋವಂಥದ್ದು. ನಾವು ಇದೇ ಥರ ಅವ್ರು ಹೇಳೋದೇನೆಂದರೆ ಈ ಥರ ನೀವು ನಡ್ಕೊಂಡು ಹೋಗ್ತಾ ಇರ್ಬೋದು, ಇದ್ರೊಳಗಡೆ ಹೋಗ್ತಾನೆ ಇರ್ತೀರ. ಓಹ್ ಅಬ್ಬಾ, ಓಹೋ, ಫ್ರೆಂಡ್ ಹೇಳಿದ್ರು ತಲೆಗೆ ಹೊಡೆಯುತ್ತೆ ಸರಿಯಾಗಿ ಅಂತ, ತಲೆಗೆ ಹೊಡಿತಾಗಲೇ. ಒಳಗಡೆ ಬಂದರೆ ಒಂದು ಟೋಪಿ ಥರ ಅಥವಾ ಕ್ಯಾಪ್ ಥರ ಒಂದು ಹಾಕ್ಕೊಂಡು ಬರೋದು ಒಳ್ಳೆಯದು. ಯಾಕೆಂದರೆ ತಲೆಗೆ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ, ಮತ್ತು ಶಾರ್ಪಾಗಿದೆ ಇದು ಎಡ್ಜಸ್ಸು. ಬಂದರೆ ಹೆಲ್ಮೆಟ್ ಥರ ಏನಾದರೂ ಒಂದು ಹಾಕ್ಕೊಂಬರಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಕೇರ್ಫುಲ್ಲಾಗಿರಬೇಕು. ತುಂಬ ಸ್ಮಾಲ್ ಸ್ಪೇಸ್ ಇದೆ, ಆ ಸ್ಮಾಲ್ ಸ್ಪೇಸಲ್ಲೇ ನಾವು ನುಗ್ಗಬೇಕಾಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ನೋಡಿಯುತ್ತೆ. ಅರೆ ಬ್ಯೂಟಿಫುಲ್. ಮಳೆ ಬಂದಾಗ ಮೋಸ್ಟ್ಲಿ ಇಲ್ಲೆಲ್ಲ ನೀರು ತೊಟ್ಟಿ ಇರುತ್ತೆ. ಆಚೆ ಎಷ್ಟೊಂದು ಜನ ಬಂದರು, ಇನ್ನೂ ಯಾರೂ ಒಳಗಡೆ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂದರೆ ಮೇ ಬಿ ಅವ್ರಿಗೆ ಕಷ್ಟ ಆಗ್ತಾಯಿದೆ. ಇಷ್ಟೇಷ್ಟು ಜಾಗ ಇದೆ, ಆ ಜಾಗದಲ್ಲಿ ನುಗ್ಗೊಂಡು ಒಳಗಡೆ ಬರಬೇಕು. ಸೊ ಈ ಥರ ಇರುತ್ತೆ ಎಲ್ಲ ಕಡೆ, ಮೇಲೆ ಕೆಳಗಡೆ ಅಂತ. ಒಳಗಡೆಯಿಂದ ನುಗ್ಗಿ ಬರಬೇಕಾಗುತ್ತೆ, ಈ ಥರ ಬರಬೇಕಾಗತ್ತೆ. ಬನ್ನಿ, ಇನ್ನು ಮುಂದೆ ಕೂಡ ಅದೇ ಥರ ಇದೆ. ಆಲ್ಮೋಸ್ಟ್ ಒಂದು 200 ಮೀಟರ್ಸ್ ಇದೆ. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ನೋಡಿ, ಯಾರೋ ಬಂದು ಬರೆದಿದ್ದಾರೆ, ಅಯೋಗ್ಯರು. ಇದು ಮಳೆ ನೀರಿಂದ ಆಗಿರೋದೇ ಅನಿಸುತ್ತೆ. ಇದು ಎಸ್ಪೆಷಲಿ ಈ ಥರ ಶೇಪ್ಗಳೇನಿದೆ ನಮ್ಗೆ ಕಾಣಿಸ್ತಾ ಇದೆ, ಅದೆಲ್ಲ ಮಳೆ ನೀರಿಂದ ಕೊರೆದು ಆಗಿರೋವಂಥದ್ದು. ತುಂಬ ಸಾವಿರಾರು ವರ್ಷಗಳ ಕಾಲ ಆ ಥರ ಇದರಲ್ಲಿ ನೀರು ಬಂದು ಹೋಗಿರೋವಂಥದ್ದು. ಇಲ್ಲಿ ನೋಡಿ, ಮೋಸ್ಟ್ಲಿ ಇಲ್ಲಿ ಜನಗಳು ಕೂತ್ಕೊಂಡು ಸೌದೋಗ್ಬಿಟ್ಟಿದೆ. ವಾ, ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲಿ ತಲೆಗೆ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಶಾರ್ಪ್ ಆಗಿರೋವಂಥ ಎಡ್ಜಸ್ ಇದು. ನಾವು ಇವಾಗ ಇಲ್ಲಿ ನೋಡಿ ಯಾವ ಥರ ಇದೆ ಪ್ಲೇಸ್ ಇದು. ಒಳಗಡೆ ನುಗ್ಗೋದಕ್ಕೆ ಕಷ್ಟ ಆಗುತ್ತೆ, ಆ ಥರ ಪ್ಲೇಸ್ ಇದು. ಬನ್ನಿ ಹೋಗೋಣ. ಎಲ್ಲ ಸೌದಿದೆ, ಜನಗಳು ಇಲ್ಲಿ ಹಿಡ್ಕೊಂಡು ಇದ್ರ ಮೇಲೆ ನಿಂತ್ಕೊಂಡು ಏನೇನೋ ಸರ್ಕಸ್ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ. ಅದಕ್ಕೋಸ್ಕರ ಇದು ಪೂರ್ತಿ ಸೌದೋಗ್ಬಿಟ್ಟಿದೆ. ಬನ್ನಿ ಹೋಗೋಣ. ಏನಿದು, ಬೇರೆ ಪ್ರಪಂಚನೇ ಇದ್ದಂಗಿದೆ. ಲೆಟ್ಸ್ ಗೋ. ಇಲ್ಲಿ ನೋಡಿ ಮೇಲೆಲ್ಲ ಯಾವ ಥರ ಇದಾಗಿದೆ ಅಂತ. ಎಷ್ಟು ಅವರು ಎಷ್ಟು ಚೆನ್ನಾಗಿ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ ನೋಡಿ. ಯಾವುದೇ ರೀತಿ ನೀರು ನಿಂತ್ಕೊಂಡಿರೋದು, ಕಸ ಕಡ್ಡಿ ಇರ್ಬೋದು, ಕುಡಿದ್ಬಿಟ್ಟು ಎಣ್ಣೆ ಬಾಟ್ಲು ಬಿಸಾಕಿರೋದಾಗಿರ್ಬೋದು, ಯಾವುದೂ ಇಲ್ಲ ಇಲ್ಲಿ. ನಾವು ನೋಡಿ ಏನು ನಾರ್ಮಲ್ ಆಗಿರಬೇಕು, ಅದಕ್ಕೆ ಎಷ್ಟು ಯಾವ ವಿಷಯಗಳು ಎಲ್ಲ ಕಡೆ ನಾರ್ಮಲ್, ಅದು ಈ ಥರನೇ ಜನ ಇರಬೇಕು. ಆದರೆ ಇಲ್ಲಿರೋದಕ್ಕೆ ನಮಗೇನೋ ಒಂದು ವಿಚಿತ್ರ ಅನ್ನಿಸ್ತಾ ಇದೆ. ನಮ್ಮ ದೇಶನ ಇದು ಅನ್ನಿಸ್ತದೆ, ಬೇರೆ ದೇಶದಲ್ಲಿ ಈ ಥರ ಬೇರೆ ದೇಶಕ್ಕೆ ಹೋಗಿದ್ದೀವಾ ಅಂತ ಅನ್ನಿಸ್ತಾ ಇದೆ. ಆದರೆ ಇದು ಬೇಸಿಕ್ ರೈಟ್ ಹ್ಯೂಮನ್ ಬೀಯಿಂಗ್ಸ್, ಈ ಥರನೇ ಚೆನ್ನಾಗಿರ್ಬೇಕಂತ. ಇಲ್ಲಿ ನೋಡಿ ಯಾವ ಥರ ಮೇಲಿಂದ ಒಂಥರ ಡಿಸೈನ್ ಆಗಿ ಬಂದಿರೋಂಥ ಪ್ಲೇಸ್ ಇಲ್ಲೊಂದಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಯಾವ ಥರ ಇದೆ.
ಯಾವ ಥರ ಇದೆ, ಆಲ್ಮೋಸ್ಟ್ ಒಂದು ಮೇಲಿಂದ ದೀಪದ ಕಂಬ ಏನಿರುತ್ತೆ ಆ ಥರ ಕೆಳಗಡೆ ಬೀಳ್ದಿರೋ ಥರ ಒಂದು ಸೀನ್ ಇದೆ. ಬನ್ನಿ ಮುಂದೆ ಹೋಗೋಣ. ಮಸ್ಟ್ ವಿಸಿಟ್ ಪ್ಲೇಸ್ ಆ್ಯಕ್ಚುಲಿ ಇದು ನಾರ್ಮಲ್ ಅಲ್ಲ, ವಿಸಿಟ್ ಮಾಡಲೇಬೇಕಾದಂಥ ಒಂದು ಪ್ಲೇಸ್ ಇದು. ಇಲ್ಲಿ ನೋಡಿ. ಓಕೆ, ಬನ್ನಿ ಇವಾಗ ನೋಡೋಣ. ಇಲ್ಲಿ ಕೂಡ ಎಲ್ಲಿ ಜನಗಳು, ಅಬ್ವಿಯಸ್ಲಿ ಇದು ತುಂಬ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಜನಗಳು ಜಾಸ್ತಿ ಓಡಾಡ್ತಾರೆ. ಎಲ್ಲೆಲ್ಲಿ ಅವ್ರು ಓಡಾಡಿದರೆ ಕೈ ಇಟ್ಟಿದ್ದಾರೆ ಅದೆಲ್ಲ ಸ್ಮೂತ್ ಆಗಿಬಿಟ್ಟಿದೆ. ಇಲ್ಲಿ ನಾವು ನೋಡ್ಬೋದು ತುಂಬ ಸ್ಮೂತ್ ಆಗಿರೋಂಥ ಪ್ಲೇಸು. ತುಂಬ ಚಾಲೆಂಜಿಂಗ್ ಇದು. ಕಾಲು ಕೈಯಲ್ಲಿ ಮುರ್ಕೊಂಡಿದ್ರೆ ಆ ಥರದವ್ರಿಗೆಲ್ಲ ಇಲ್ಲಿ ಬರೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಈ ಥರ ಎಲ್ಲ ಇದೆ. ಓಹೋ ದಾಕಿ ಸೋಲ್. ಇಲ್ಲಿ ನೋಡಿ, ಯಾವುದೋ ಒಂದು ಬಂಡೆ, ಲೈಮ್ ಸ್ಟೋನ್ ಇದು. ನೋಡಿ ಎಲ್ಲ ಏನೋ ಒಂಥರ ಡಿಸೈನ್ ಇರೋ ಥರ ಇದೆ. ಇಲ್ಲಿ ನೋಡಿ ಏನೋ ಒಂದು ಡಿಸೈನು, ಅದ್ರ ನೇಚರ್ ಮಾಡಿರೋಂಥ ಡಿಸೈನ್ ಇದು. ವಾವ್, ಫ್ಯಾಂಟಾಸ್ಟಿಕ್. ಅದು ಇಲ್ಲಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಲ್ಲಿ ಯಾವ ಥರ ವೀಡಿಯೋದಲ್ಲಿ ಕಾಣಿಸುತ್ತೆ ಗೊತ್ತಿಲ್ಲ, ಆದರೆ ಪ್ರತಿಯೊಂದು ಕಲ್ಲುಗಳೇನಿದೆ ಅದು ಡಿಸೈನ್ ಆಗಿರೋವಂಥದ್ದು, ಅದೇ ನೇಚರ್ ಮಾಡಿರೋಂಥ ಡಿಸೈನ್ ಅದು. ವಾವ್, ಇಲ್ಲಿ ನೋಡಿ ಬನ್ನಿ ಇವಾಗ ಮುಂದೆ ಹೋಗೋಣ. ಇಲ್ಲಿ ಓಪನ್ ಆಗಿದೆ. ಮೇ ಬಿ ಅದೇ ಥರ ಇವರು ಫೈಂಡ್ ಔಟ್ ಮಾಡ್ಕೊಂಡಿರ್ತಾರೆ, ಇಲ್ಲೇನೋ ಇದೆ ಅಂತ ಒಳಗಡೆ ಬಂದಿರ್ತಾರೆ. ಅದಾದಮೇಲೆ ಕೆಲವೊಂದು ಕಡೆ ಓಪನ್ ಫೀಲ್ಡ್ ಇರೋದ್ರಿಂದ ಒಳಗಡೆ ಇಳಿದೆಲ್ಲ ನೋಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇದು ತುಂಬ ದೂರ ಒಳಗಡೆ ಹೋಗುತ್ತೆ, ಆದರೆ ಜನ ಅಲ್ಲಿ ಒಳಗಡೆ ಬಿಟ್ಟರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಎಲ್ಲಿ ಹೋದ್ರು ಏನಾಯಿತು ಅಂತ ಗೊತ್ತಾಗೋದಿಲ್ಲ. ಅದರಿಂದಾಗಿ ಕೆಲವೊಂದು ಎಕ್ಸಿಟ್ಗಳಿದೆ, ಅಲ್ಲಿಂದ ಆಚೆ ಬರೋ ಥರ ಮಾಡಿದ್ದಾರೆ. ಬರೀ 150-200 ಮೀಟರ್ಸ್ ಒಳಗಡೆ ಅವ್ರು ಆಚೆಗೆ ಬರಬೇಕು, ಆ ಥರ ಮಾಡಿಟ್ಟಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಓಪನ್. ಇಲ್ಲಿ ನೋಡಿ, ವಾವ್. ಮಳೆ ಬಂದಾಗ ಆಬ್ವಿಯಸ್ಲಿ ಇಲ್ಲಿಂದ ನೀರು ಒಳಗಡೆ ಬಂದಿರುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಚಿರಾಪುಂಜಿ ಅತಿ ಹೆಚ್ಚು ಮಳೆ ಬರುವಂಥ ಪ್ರದೇಶ. ಹೇಗಿದೆ ಫೋಟೋಗಳೆಲ್ಲ ತಗೊಳ್ಳೋದಕ್ಕೆ? ಬ್ಯೂಟಿಫುಲ್ ಫೋಟೋಗಳೆಲ್ಲ ತಗೊಳ್ಳೋದಕ್ಕೆ. ನ್ಯಾಚುರಲ್ ಲೈಟ್ ಮೇಲಿಂದ ಬೀಳ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಮಳೆ ಬಂದಾಗ ಆಬ್ವಿಯಸ್ಲಿ ಇಲ್ಲೆಲ್ಲ ನೀರುಗಳು ಬಂದಿರುತ್ತೆ. ಇಲ್ಲೂ ಒಂದು ಜಾಗ ಇದೆ, ಅಲ್ಲಿ ಒಳಗಡೆ ಹೋಗಿ ಕೂಡ ನೋಡೋಣ ಹೇಗಿದೆ, ಅಲ್ಲಿಂದ ಹೇಗೆ ಕಾಣುತ್ತೆ ಈ ಪ್ಲೇಸ್ ಅಂತ. ಓಕೆ, ನಾವಿಲ್ಲಿಂದ ಹೋದರೆ ಆಚೆಗೆ ಹೋಗ್ಬಿಡ್ತೀವಿ ಇವಾಗ. ಎಷ್ಟು ಪ್ರಶಾಂತವಾಗಿದೆ, ನನ್ನ ಬಿಟ್ಟು ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಮೇಲೆ ನೋಡಿ, ಇಲ್ಲೇನೋ ನಿಮಗೆ ಎಕ್ಸಿಟ್ ಇದೆ. ಇಲ್ಲಿಂದ ಆಬ್ವಿಯಸ್ಲಿ ಒಳಗಡೆ ನೀರೆಲ್ಲ ಬಂದಿರುತ್ತೆ ಅನ್ಕೋತೀನಿ. ಅದು ಬಿಟ್ಟು ಇಲ್ಲಿ ಡಿಸೈನ್, ಅಲ್ಲಿ ನೋಡಿ ಮೇಲೆವರೆಗೂ ಡಿಸೈನ್ಗಳಾಗಿದೆ. ಏನು ಯಾವ ಥರ ಆಯಿತು ಇದಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ವಾವ್, ಬ್ಯೂಟಿಫುಲ್. ಇಲ್ಲಿ ನೋಡಿ, ನಾವು ಆಲ್ಮೋಸ್ಟ್ ಎಕ್ಸಿಟ್ ಪಾಯಿಂಟ್ ಹತ್ರ ಬಂದಾಯ್ತು. ಇಲ್ಲಿ ನೋಡಿ ಹೋಗೋಣ.
ಓಹೋ ಓ, ಇಲ್ಲಿ ಇನ್ನೂ ಒಂದಿದೆ. ಓಹೋ, ಇಲ್ಲಿ ಲೈಟ್ ಇಲ್ಲ. ಸಾಲ್ ವಾ, ನೋಡಿ ಇಲ್ಲಿಂದ ಮುಂದೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ವಾ, ನಾವು ಇಲ್ಲೇ ಎಂಟ್ರಿ ಆಗಿತ್ತು. ಸೊ ಇಲ್ಲೂ ಕೂಡ ಒಂದು ಪ್ಲೇಸ್ ಇದೆ. ಇಲ್ಲಿಂದ ಮುಂದೆ ಹೋಗೋದಕ್ಕೆ ಸೂಕ್ತ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಯಾವುದೇ ಲೈಟಿಂಗ್ ಕೂಡ ಇಲ್ಲ. ನಾನು ಆವಾಗಲೇ ಹೇಳಿದ ಥರ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಅಷ್ಟು ಸೂಕ್ತ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಕಿಲೋಮೀಟ್ರ್ ಗಟ್ಟಲೆ ಕೂಡ ಇರ್ಬೋದು ಇದು. ಆದರೆ ಜನಗಳಿಗೆ ಎಷ್ಟು 150-200 ಮೀಟರ್ ಆಗೋಷ್ಟು ಜಾಸ್ತಿ ಜಾಗ ಅಷ್ಟೇ ಇವರು ಎನೇಬಲ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಯಾಕೆಂದರೆ ಒಳಗಡೆ ಹೋಗಿ ಏನಾದರೂ ಆದರೆ ಅವರಿಗೆ ಹುಡುಕೊಂಡು ಬರೋದು ತುಂಬ ಕಷ್ಟ. ಆದರೆ 150-200 ಮೀಟರ್ ಏನಿದೆ ಡಿಸ್ಟೆನ್ಸ್ ಇದೆ ಅದನ್ನು ಆರಾಮಾಗಿ ಅಂದರೆ ಕವರ್ ಮಾಡ್ಬೋದು. ವಾ, ವಾಟ್ ಎ ಪ್ಲೇಸ್. ವಾವ್, ಫ್ಯಾಂಟಾಸ್ಟಿಕ್. ಓಕೆ, ಇಲ್ಲಿಂದ ಒಂದು ದಾರಿ ಇತ್ತಲ್ಲ. ಓಕೆ, ಇಲ್ಲಿ ಕೂಡ ಒಂದು ಎಂಟ್ರಿ ಇದೆ. ಮೇ ಬಿ ನಾವು ಇಲ್ಲಿಂದನೇ ಆಚೆ ಬಂದಿದ್ದು ಅನ್ಸುತ್ತೆ ನಾವು. आजा विदित, थांब बेटा थांब. Yeah, just let me go. हाँ हाँ, रुको उधर ही रुको. हाँ ಹಾಂ, ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಆಲ್ಮೋಸ್ಟು 150-200 ಮೀಟರ್ಸ್. ಬನ್ನಿ ಮುಂದೆ ಹೋಗೋಣ. ಸೊ ಇದಾಗಿತ್ತು ಈ ಮೇಸ್ವಾಯ್ ಕೇವ್ ಏನು ಚಿರಾಪುಂಜಿಯಲ್ಲಿದೆ ಆ ಕೇವ್ನ ಬ್ಲಾಗು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ಲೇಸಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್. ಅಪ್ಪಾಗ